ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಡಿಜಿಟಲ್ ಡೈರೀಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವೇನಾದರೂ ಶಿವಮೊಗ್ಗ ತೀರ್ಥಹಳ್ಳಿ ಸುತ್ತಮುತ್ತ ಏನಾದರೂ ಸ್ಟೇಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಹೋಮ್ ಸ್ಟೇನ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಅಲ್ಲಿ ಪ್ರೈಸ್ ಮತ್ತು ಅದಕ್ಕೆ ಏನೇನೆಲ್ಲ ಇನ್ಕ್ಲೂಡೆಡ್ ಆಗಿರುತ್ತೆ, ಅದ್ರ ಜೊತೆಗೆ ಅಲ್ಲಿ ಸ್ಟೇ ಮಾಡಿದ್ರೆ ಸುತ್ತಮುತ್ತ ಯಾವುದೆಲ್ಲ ಪ್ಲೇಸಸ್ ನೋಡ್ಬೋದು ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದೀನಿ. ನೀವು ತೀರ್ಥಹಳ್ಳಿಗೆ ಯಾವುದೇ ಸೀಸನಲ್ಲಿ ಹೋದರೂ ಕೂಡ ಅಲ್ಲಿ ವೆದರ್ ಮಾತ್ರ ಸೂಪರ್ ಆಗಿರುತ್ತೆ. ಸೊ ನೀವು ಯಾವಾಗ ಬೇಕಾದರೂ ಪ್ಲ್ಯಾನ್ ಮಾಡ್ಬೋದು. ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಲೊಕೇಶನ್, ಅಡ್ರೆಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಹಾಗೆ ಸ್ಕ್ರೀನಲ್ಲೂ ಕೂಡ ಶೇರ್ ಮಾಡಿರ್ತೀನಿ. ನಿಮಗೆ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ನಿಮಗೆ ಯಾವಾಗಾದರೂ ನೀವು ತೀರ್ಥಹಳ್ಳಿ ಸೈಡ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಸ್ಟೇ ಆಗೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಾನು ಯಾವ ಹೋಮ್ ಸ್ಟೇ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಬಾನಂಕಿ ಹೋಮ್ ಸ್ಟೇ. ಇದು ಇರೋದು ತೀರ್ಥಹಳ್ಳಿಯಲ್ಲಿ. ಇಲ್ಲಿಂದ ಕುಪ್ಪಳ್ಳಿಗೆ ಜಸ್ಟ್ 8 ಕಿಲೋಮೀಟರ್ಸ್, ಹಾಗೆ ಶೃಂಗೇರಿಗೆ 45 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ಕುಂದಾದ್ರಿ ಹಿಲ್ಲಿಗೆ 29 ಕಿಲೋಮೀಟರ್ಸ್ ಮತ್ತು ಕವಲೇದುರ್ಗ ಫೋರ್ಟ್ಗೆ 27 ಕಿಲೋಮೀಟರ್ಸ್ ಆಗುತ್ತೆ. ಇನ್ನು ಸಾಕಷ್ಟು ನಿಯರೆಸ್ಟ್ ಪ್ಲೇಸಸ್ ಇದೆ. ನಾನು ಸ್ಕ್ರೀನಲ್ಲಿ ಅದನ್ನು ಶೇರ್ ಮಾಡಿರ್ತೀನಿ. ಈ ವಿಡಿಯೋದಲ್ಲಿ ಮುಂದೆ ಬರುತ್ತೆ, ಚೆಕ್ ಮಾಡಿ. ಹಾಗೆ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಸಾಕಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಬಾನಂಕಿ ಹೋಮ್ ಸ್ಟೇ ಸುತ್ತಮುತ್ತ ಯಾವುದೇ ರೆಸಾರ್ಟ್ಗಿಂತ ಕಂಪೇರ್ ಮಾಡಿದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ನೀವೇನಾದರೂ ತೀರ್ಥಹಳ್ಳಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಅಟ್ಲೀಸ್ಟ್ ಒಂದು 2 ಡೇಸ್ಗೆ ಪ್ಲ್ಯಾನ್ ಮಾಡಿ. ಅಷ್ಟು ದೂರದಿಂದ ನೀವು ಎಲ್ಲೆಲ್ಲಿಂದನೋ ಟ್ರಾವೆಲ್ ಮಾಡ್ತಾ ಇರ್ತೀರ. ಸೊ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಪ್ರೀಮಿಯಂ ಮತ್ತು ಸೆಮಿ ಪ್ರೀಮಿಯಂ ಕಾಟೇಜಸ್ ಇರುತ್ತೆ. ಸ್ವಿಮ್ಮಿಂಗ್ ಪೂಲ್, ಡೈನಿಂಗ್ ಏರಿಯಾ, ಇಂಡೋರ್ ಆ್ಯಕ್ಟಿವಿಟೀಸ್ ಹಾಗೆ ಎಲ್ಲನೂ ಇರುತ್ತೆ. ಸುತ್ತಲೂ ನೇಚರ್, ಅದ್ರ ಮಧ್ಯ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬ್ಯೂಟಿಫುಲ್ ಆಗಿರುತ್ತೆ. ಬರ್ತ್ಡೇ ಆಗಿರ್ಬೋದು, ಆ್ಯನಿವರ್ಸರಿ ಅಥವಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ನೀವು ಮೀಟ್ ಆಗಬೇಕು ಅಂದರೆ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆರಾಮಾಗಿ ನೀವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನೇಚರ್ ಮಧ್ಯ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲದೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಇಲ್ಲಿ ಪ್ರೀಮಿಯಂ ಕಾಟೇಜಸ್ ಬಂದು 3600 ಪರ್ ಪರ್ಸನ್ ಇರುತ್ತೆ. ಇದರಲ್ಲಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಜೊತೆಗೆ ಟೀ ಮತ್ತು ಸ್ನ್ಯಾಕ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಇನ್ನು ಸೆಮಿ ಪ್ರೀಮಿಯಂ ಕಾಟೇಜಸ್ 3250 ರುಪೀಸ್ ಪರ್ ಹೆಡ್ ಆಗುತ್ತೆ. ಇದರಲ್ಲೂ ಕೂಡ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಮತ್ತು ಸ್ನ್ಯಾಕ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಈ ಹೋಮ್ ಸ್ಟೇ ತುಂಬ ಚೆನ್ನಾಗಿರೋದ್ರಿಂದ ನೀವು ಮೊದಲೇ ಬುಕ್ ಮಾಡ್ಕೊಂಡು ಹೋಗಬೇಕು. ನೀವು ಅಲ್ಲಿ ಹೋಗಿ ಬುಕ್ ಮಾಡ್ತೀರಾ ಅಂದರೆ ರೂಮ್ಸ್ ಸಿಗೋದು ಕಷ್ಟ. ಚೆನ್ನಾಗಿರೋದ್ರಿಂದ ಆಲ್ರೆಡಿ ಬೇಗ ಬುಕ್ ಆಗಿರುತ್ತೆ. ನೀವು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋದರೆ ತುಂಬಾ ಒಳ್ಳೆಯದು. ಸೊ ನೀವು ಸ್ಕ್ರೀನಲ್ಲಿ ನೋಡಿದ್ರಿ ಅಲ್ವಾ, ಎಷ್ಟೊಂದು ಫಾಲ್ಸ್ ಆಗಿರ್ಬೋದು, ಮೌಂಟೇನ್ಸ್ ಆಗಿರ್ಬೋದು, ಟೆಂಪಲ್ಸ್ ಆಗಿರ್ಬೋದು, ಎಷ್ಟೊಂದು ಪ್ಲೇಸಸ್ ಇದೆ ಸುತ್ತಮುತ್ತ ನೋಡೋದಕ್ಕೆ. ಹಾಗೆ ನೀವು ಬೇರೆ ಪ್ಲೇಸಸ್ ನೋಡೋ ಪ್ಲ್ಯಾನ್ ಇಲ್ಲ ಅಂದರೂ ಕೂಡ ಇದು ಒಂದೇ ಹೋಮ್ ಸ್ಟೇಗೋಸ್ಕರನೂ ನೀವು ಬಂದು ಹೋಗ್ಬೋದು. ಅಷ್ಟು ತುಂಬ ಚೆನ್ನಾಗಿದೆ. ಆಫೀಸ್ ಟೆನ್ಷನ್ ಆಗಿರ್ಬೋದು, ಮನೆ ಕೆಲಸ, ಟ್ರಾಫಿಕ್ ಅದು ಇದು ಅಂತ
ಸಾಕಾಗಿ ಹೋಗಿರುತ್ತಲ್ವ. ಸೊ ಈ ಪ್ಲೇಸಲ್ಲಿ ಆರಾಮಾಗಿ ಪೀಸ್‌ಫುಲ್ಲಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಾರ್ನಿಂಗ್ ವಾಕ್ ಆಗಿರ್ಬೋದು ಅಥವಾ ಸೈಕ್ಲಿಂಗ್ ಆಗಿರ್ಬೋದು ಬೆಸ್ಟ್ ಅಂತ ಹೇಳ್ಬೋದು. ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ತೀರ್ಥಹಳ್ಳಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಹೋಮ್ ಸ್ಟೇ ಅಂತಲೇ ಹೇಳ್ಬೋದು. ಸೊ ಈ ಬಾನಂಕಿ ಹೋಮ್ ಸ್ಟೇ ಯಾವ ರೀತಿ ಇದೆ ಅಂತ ನೋಡಿದ್ರಲ್ವ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಇನ್ಫಾರ್ಮೇಷನ್ ಕೂಡ ನಾನು ಪ್ರೈಸ್ ಹೇಳಿದ್ದೀನಿ. ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಶೇರ್ ಮಾಡಿರ್ತೀನಿ. ನೀವು ಹೋಗೋಕ್ಕೂ ಮುಂಚೆ ಕಾಲ್ ಮಾಡಿಕೊಂಡು ವಿಸಿಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಸಜೆಷನ್ ಇದ್ದರೆ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನೀವೇನಾದರೂ ಶಿವಮೊಗ್ಗದಿಂದ ತೀರ್ಥಹಳ್ಳಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಅರೌಂಡ್ 60 ಕಿಲೋಮೀಟರ್ಸ್ ಆಗುತ್ತೆ. 1 ಅವರ್ 10 ಮಿನಿಟ್ಸ್ ಬೇಕಾಗುತ್ತೆ. ಅಥವಾ ನೀವೇನಾದರೂ ಬೆಂಗಳೂರಿಂದ ಟ್ರಾವೆಲ್ ಮಾಡ್ತಾ ಇದ್ದೀರಾ ತೀರ್ಥಹಳ್ಳಿಗೆ ಅಂದರೆ 349 ಕಿಲೋಮೀಟರ್ಸ್ ಆಗುತ್ತೆ. ಅರೌಂಡ್ 6.5 ಅವರ್ ಬೇಕಾಗುತ್ತೆ. ನೀವು ಯಾವುದೇ ಪ್ಲೇಸಿಂದ ಬರ್ತಾ ಇದ್ರೂ ಕೂಡ ಬಾನಂಕಿ ಹೋಮ್ ಸ್ಟೇ ತೀರ್ಥಹಳ್ಳಿ ಅಂತ ನೀವು ಲೊಕೇಶನ್ ಹಾಕ್ಕೊಂಡು ಈಸಿಯಾಗಿ ಇಲ್ಲಿಗೆ ರೀಚ್ ಆಗ್ಬೋದು. ಸಿಟಿಯಿಂದ ಆಲ್ಮೋಸ್ಟ್ 8 ಕಿಲೋಮೀಟರ್ ದೂರದಲ್ಲಿ ಇರೋದ್ರಿಂದ ನೀವು ಬಸ್ಸಲ್ಲಿ ಬಂದರೂ ಕೂಡ ಆಟೋದಲ್ಲಿ ಈ ಪ್ಲೇಸ್ನ ಈಸಿಯಾಗಿ ರೀಚ್ ಆಗ್ಬೋದು. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಡಿಫ್ರೆಂಟ್ ಆಗಿರೋ ಪ್ಲೇಸ್ ಜೊತೆ ನಾನು